2022-23 ಸಾಲಿನ SSLC ವಾರ್ಷಿಕ ಪರೀಕ್ಷೆ ಇಂದು ದಿನಾಂಕ 31-3-2023 ಬೆಳಗ್ಗೆ 10 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 45 ನಿಮಿಷದವರೆಗೆ ಪರೀಕ್ಷೆ ನಡೆಯಿತು. ಈ ಪರೀಕ್ಷೆಯಲ್ಲಿ ಬಂದಿರತಕ್ಕಂಥ ಕಿರು ಉತ್ತರಗಳು ಮತ್ತು ಬಹು ಆಯ್ಕೆಯ ಪ್ರಶ್ನೆಗಳಿಗೆ ಉತ್ತರವನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಪ್ರಶ್ನೆ 1. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಬರೀಬೇಕು. ಹಾಗಾಗಿ ಒಂದನೇ ಪ್ರಶ್ನೆ, ದಿಗಂತ ಪದಕ್ಕೆ ಸಂಧಿಗೆ ಉದಾಹರಣೆ ಯಾವುದು ಅಂದರೆ ಜಶ್ವ ಸಂಧಿ ಅಂತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿದ್ದು. ಎರಡನೇ ಪ್ರಶ್ನೆ, ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದವನ್ನು ವಾಕ್ಯವನ್ನು ಹೇಳುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂದರೆ ಆಪ್ಷನ್ ಸಿ ಆವರಣ ಚಿಹ್ನೆ ಎಂದು ನಾವು ಹೇಳ್ಬೋದು. ಸೊ ಮೂರನೇ ಪ್ರಶ್ನೆ, ಬೆಟ್ಟದವರೇ ಪದವು ಈ ಒಂದು ಸಮಾಸಕ್ಕೆ ಉದಾಹರಣೆ ಆಗಿದೆ ಅಂದರೆ ಇದಕ್ಕೆ ಆಪ್ಷನ್ ಎ ತತ್ಪುರುಷ ಸಮಾಸ ಸರಿಯಾದ ಉತ್ತರ. ಮಾಡು ಧಾತುವಿನ ವಿದ್ಯಾರ್ಥಕ ರೂಪ ಯಾವುದು ಅಂತಂದರೆ ಆಪ್ಷನ್ ಡಿ ಮಾಡಲಿ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಐದನೇ ಪ್ರಶ್ನೆ, ಸಾವಿತ್ರಿಗೆ ಈ ಪದದಲ್ಲಿರುವ ವಿಭಕ್ತಿ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ಏನಾಗಿದೆ ಚತುರ್ಥಿ ಅಂತಕ್ಕಂಥದ್ದು. ಆರನೇ ಪ್ರಶ್ನೆ, ದಗದಗ ಪದವು ಈ ಅವ್ಯಯಕ್ಕೆ ಸೇರಿದೆ. ಸರಿಯಾದ ಉತ್ತರ ಬಿ ಆಪ್ಷನ್ ಅನುಕರಣಾವ್ಯಯ ಅಂತ ನಾವು ಹೇಳ್ಬೋದು. ನಂತರ ಎರಡನೇ ಪ್ರಶ್ನೆ, ಇಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿಯುವಂತಕ್ಕಂಥ ಸಂಬಂಧ ಪರ್ಯವನ್ನು ಬರೀಬೇಕು. ಸೊ ಹಾಗಾಗಿ ಪ್ರಶ್ನೆ 7ಕ್ಕೆ ಅವರ್ಗೀಯ ವ್ಯಂಜನಾಕ್ಷರಗಳು ಎಷ್ಟು ಅಂತ ಹೇಳಿದ್ರೆ 9 ಅಂತ ಹೇಳ್ಬೋದು. ಆಲ್ಜೇನು ಜೋಡು ನುಡಿ ಆದರೆ ಬೇಡ ಬೇಡ ಅಂತಕ್ಕಂಥದ್ದು ದ್ವಿರುಕ್ತಿಯಾಗಿದೆ. ಪರ್ವತ ರೂಢನಾಮ ಆದರೆ ಧರ್ಮರಾಯ ಅಂತಕ್ಕಂಥದ್ದು ಅಂಕಿತನಾಮವಾಗಿದೆ. ಮ್ಯಾಗ ಅಂದರೆ ಮೇಲೆ, ಸಕ್ಕಾರಿ ಅಂದರೆ ಸಕ್ಕರೆ ಅಂತಕ್ಕಂಥದ್ದು ಸರಿಯಾದ ಉತ್ತರವಾಗಿದೆ. ಹೀಗೆ ನಾವು 10 ಪ್ರಶ್ನೆಗಳ ಉತ್ತರ ನೋಡಿದಾಗ 11ನೇ ಪ್ರಶ್ನೆ ಏನಾಯಿತು ಅಂದರೆ ಇಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥದ್ದಿದೆ. ಹಾಗಾಗಿ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು ಅಂತ ಹೇಳಿದ್ರೆ ಶಬರಿ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಅಂತ ನಾವು ಹೇಳ್ಬೋದು. ಸರಿಯಾದ ಉತ್ತರ ಶಬರಿಯಾಗಿದೆ. 12ನೇ ಪ್ರಶ್ನೆ, ಹಿತವಚನವು ಮನಸ್ಸಿನ ಕೊಳೆಯನ್ನು ಹೇಗೆ ತೊಳೆಯುತ್ತದೆ ಅಂದರೆ ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕೊಳೆಯುವಂತೆ ಹಿತವಚನವು ಮನಸ್ಸಿನ ಕೊಳೆಯನ್ನು ತೊಳೆಯುತ್ತದೆ ಅಂತ ನಾವು ಸರಿಯಾಗಿ ಉತ್ತರವನ್ನು ಬರೆಯಬಹುದು. ಸೊ 13ನೇ ಪ್ರಶ್ನೆ, ಧರ್ಮದ ಆಚರಣೆಗಿರುವ ಪ್ರಧಾನ ಮಾರ್ಗ ಯಾವುದು ಅಂತಂದರೆ ಯಜ್ಞ ಅಂತಕ್ಕಂಥದ್ದು ಧರ್ಮದ ಆಚರಣೆಗಿರ್ತಕ್ಕಂಥ ಪ್ರಧಾನ ಮಾರ್ಗವಾಗಿದೆ. ಇದು ಸರಿಯಾದ ಉತ್ತರ. 14ನೇ ಪ್ರಶ್ನೆ, ಧರ್ಮಬುದ್ಧಿಯು ತನ್ನ ಬೆಳಗಿನ ಹೊತ್ತನ್ನು ಹೇಗೆ ಕಳೆದನು ಅಂದರೆ ಧರ್ಮಬುದ್ಧಿಯು ಬೆಳಗಿನ ಹೊತ್ತನ್ನು ಸ್ನಾನ ಮಾಡಿ ದೇವರ ಪೂಜೆಯನ್ನು ಮಾಡುತ್ತಾ ಕಳೆದನು ಅಂತ ನಾವು ಹೇಳ್ಬೋದು. ಹಕ್ಕಿಯ ಕಣ್ಣುಗಳು ಯಾವ್ಯಾವು ಅಂತಕ್ಕಂಥ ಪ್ರಶ್ನೆ 15ಕ್ಕೆ ಸರಿಯಾದ ಉತ್ತರ ಹಕ್ಕಿಯ ಕಣ್ಣುಗಳು ಸೂರ್ಯ ಮತ್ತು ಚಂದ್ರ ಅಂತ ನಾವು ಹೇಳ್ಬೋದು. 16ನೇ ಪ್ರಶ್ನೆ, ಯಜ್ಞಾಶ್ವವನ್ನು ಕಟ್ಟಿದವರು ಯಾರು ಅಂದರೆ ಲವ ಯಜ್ಞಾಶ್ವವನ್ನು ಕಟ್ಟಿದವರಾಗಿದ್ದಾರೆ. ಪ್ರಶ್ನೆ 17ಕ್ಕೆ, ಗೋವಿಂದ ಪೈಗಳು ಬರೆದ ಮೊದಲ ಯಕ್ಷಗಾನ ಪ್ರಸಂಗದ ಹೆಸರೇನು ಅಂದರೆ ಮಕರ ರಾಕ್ಷಸ ಕಾಳ ಅಂತಕ್ಕಂಥದ್ದು ಗೋವಿಂದ ಪೈಗಳು ಬರೆದ ಮೊದಲ ಯಕ್ಷಗಾನದ ಪ್ರಸಂಗವಾಗಿದೆ. ಸೊ ಈಗ ನಾವು ಉಳಿದಿರ್ತಕ್ಕಂಥ 2 ಅಂಕದ 10 ಪ್ರಶ್ನೆಗಳನ್ನು ನೋಡ್ತಾ ಹೋಗ್ತಾ ಇದ್ದೀವಿ. 2 ಅಂಕದ 10 ಪ್ರಶ್ನೆಗಳಿದ್ದಾವೆ, ನೋಡ್ತಾ ಇರ್ಬೋದು ಇಲ್ಲಿ ತಾವು. ಸೊ ಉಳಿದಂತೆ 3 ಅಂಕದ 2 ಪ್ರಶ್ನೆಗಳು ಕವಿ ಕಾವ್ಯ ಪರಿಚಯವನ್ನು ಬರೀತಕ್ಕಂಥದ್ದಿದೆ. ಸೊ ಪ್ರಶ್ನೆ 6 3 ಅಂಕದ ಒಂದು ಛಂದಸ್ಸನ್ನು ಗುರುತಿಸ್ತಕ್ಕಂಥದ್ದಿದೆ. 7ನೇ ಪ್ರಶ್ನೆ ಕೂಡ 3 ಅಂಕದ ಒಂದು ಪ್ರಶ್ನೆ ನೋಡ್ತಾ ಇರ್ಬೋದು. 8ನೇ ಪ್ರಶ್ನೆ 3 ಅಂಕದ್ದಿದೆ, ಇದು ಒಂದು ಗಾದೆಯ ವಿಸ್ತರಿಸಿ ಬರಿತಕ್ಕಂಥದ್ದಿದೆ. ಸೊ 9ನೇ ಪ್ರಶ್ನೆ 3 ಅಂಕದ 6 ಪ್ರಶ್ನೆಗಳಿದ್ದಾವೆ, ಇಲ್ಲಿ ಸಂದರ್ಭ ಸ್ವಾರಸ್ಯಗಳನ್ನು ಬರಿತಕ್ಕಂಥದ್ದಿದೆ, ನೋಡ್ತಾ ಇದ್ದೀರಿ. ನಂತರದ 10ನೇ ಪ್ರಶ್ನೆ ಏನಾಗಿದೆ ಪದ್ಯವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು, ಒಂದು ಪದ್ಯವನ್ನು ಬರೀಬೇಕು, 4 ಅಂಕದ ಒಂದು ಪ್ರಶ್ನೆ ಆಗಿದೆ. ನಂತರದಲ್ಲಿ 11ನೇ ಪ್ರಶ್ನೆ ಈ ಒಂದು ಪದ್ಯವನ್ನು ಓದಿಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಸಾರಾಂಶವನ್ನು ಗ್ರಹಿಸಿಕೊಂಡು ಉತ್ತರಗಳನ್ನು ಬಿಡಿಸಬೇಕಾಗತ್ತೆ. ಸೊ 12ನೇ ಪ್ರಶ್ನೆ 4 ಅಂಕದ 2 ಪ್ರಶ್ನೆಗಳಿದೆ, ನೋಡ್ತಾ ಇರಬಹುದು. ಇಲ್ಲಿ ಬಹು ಆಂತರಿಕವಾಗಿರ್ತಕ್ಕಂಥ ಆಯ್ಕೆಯ ಪ್ರಶ್ನೆ ಕೂಡ ಇಲ್ಲಿ ಒಳಗೊಂಡಿದೆ, 41 ಮತ್ತು 42. ನಂತರದಲ್ಲಿ ಕೊನೆಗೆ ಏನದ 13ನೇ ಪ್ರಶ್ನೆ ಏನಾಗಿದೆ, ಇಲ್ಲಿ 1 ಅಂಕದ 4 ಪ್ರಶ್ನೆ ಇದ್ದಾವೆ. ಅಂದರೆ ಇಲ್ಲಿ 2 + 2 ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನು ನೋಡಿಕೊಂಡು ಸರಿಯಾಗಿ ಉತ್ತರವನ್ನು ಬಿಡಿಸಿದ್ದೆ ಆದರೆ 2 ಅಂಕದ 2 ಪ್ರಶ್ನೆಗಳು ಇಲ್ಲಿ ಆಗುತ್ತವೆ. ನಂತರದಲ್ಲಿ 14ನೇ ಪ್ರಶ್ನೆ ಏನಾಗಿದೆ ಅಂದರೆ ಈ ಒಂದು ಪತ್ರವನ್ನು ಬರಿತಕ್ಕಂಥದ್ದು ಆಗಿದೆ, ಪತ್ರವನ್ನು ನೋಡಿಕೊಂಡು ಬರಿತಕ್ಕಂಥದ್ದು. ಸೊ 5ನೇದು ಒಂದು 15 ಪದಗಳಿಗೆ ಕಡಿಮೆ ಇಲ್ಲದಂತೆ ಒಂದು ಪ್ರಬಂಧವನ್ನು ಬರಿತಕ್ಕಂಥದ್ದು 5 ಅಂಕದ ಪ್ರಶ್ನೆ ಆಗಿದೆ ಅಂತ ಹೇಳ್ಬೋದು. ಹೀಗೆ ನಾವು ಈ ಒಂದು ವಿಡಿಯೋದಲ್ಲಿ ಕೇವಲ 1 ಅಂಕದ ಪ್ರಶ್ನೆಗಳನ್ನು ನೋಡಿದೆ. ಉಳಿದಿರ್ತಕ್ಕಂಥ ಒಂದು ಉತ್ತರಗಳನ್ನು ಮುಂದೆ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.